श्रीगुरुभ्यो नमः। लक्ष्मीपदे पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। श्रीगुरुभ्यो नमः। ಅನ್ಯೋನ್ಯಾಭಾವಸ್ಯ ವಸ್ತುಸ್ವರೂಪಂ ಹಾಗೆ ಅಂತ ವಿಚಾರ. ನನು ತಥಾಪಿ ನ ಅಭಾವಃ ತ್ರಿವಿಧಃ ಹಾಗೆ ನೋಡಿದೀವಿ ಅಲ್ವಾ ನಿನ್ನೆ. ಚತುರ್ಥಸ್ಯ ವಿದ್ಯಮಾನತ್ವಾದಿತ್ಯೇನ ಅನ್ಯೋನ್ಯಾಭಾವಸ್ಯ ಧರ್ಮೀ ಸ್ವರೂಪಾತ್ ಹಾಗೆ ಅಂತ ಇದಾಗಿದೆ. ನಾನು ಏತಾವತಾ ಪ್ರಬಂಧೇನ ದ್ರವ್ಯಾಣಾಂ ಅಭಾವಾನಾಂ ಚ ಸ್ವರೂಪಂ ವಿಚಾರಿತಂ ನ ಏತಾವತಾ ಸರ್ವಂ ಸತ್ವಂ ವಿಚಾರಿತಂ ಭವತಿ ಗುಣಕರ್ಮ ಸಾಮಾನ್ಯಾದೀನಾಂ ಅವಿಚಾರಿತತ್ವಾತ್ ನ ಚ ಏತೆ ನ ಸಂತ್ಯೇವ ಪ್ರತ್ಯಕ್ಷಾದಿ ಸಿದ್ಧಾತ್ ಇತಿ ಸತ್ಯಂ ಸಂತ್ಯೇವ ಗುಣಾದಯಃ ಅಪಿತು ಸ್ವಾಶ್ರಯ ದ್ರವ್ಯ ಸ್ವರೂಪಭೂತ ಏವ ಅತಃ ನ ಪೃಥಕ್ಕತ್ಯಂತೆ ಹಾಗೆ ಅಂತ. ಇಲ್ಲಿಯವರೆಗೂ ದ್ರವ್ಯಗಳು ಮತ್ತು ಅಭಾವ ಸ್ವರೂಪವನ್ನ ವಿಚಾರ ಮಾಡಿದ್ದಾಯಿತು. ಅಂದರೆ ನಾವು ಸ್ವತಂತ್ರ ಅಸ್ವತಂತ್ರ ಅಲ್ಲಿಂದ ಶುರು ಮಾಡಿ ಈ ಅಭಾವ ತನಕ ನಾವು ಏನು ವಿಚಾರವನ್ನ ನೋಡಿದ್ದೀವಿ ಅದನ್ನ ನೈಯಾಯಿಕರು ದ್ರವ್ಯ ಅಭಾವ ಅಂತ ಎರಡು ಅನೇಕ ಕ್ಯಾಟಗರಿ ಮಾಡಿದ್ದಾರೆ. ಅದರಲ್ಲಿ ದ್ರವ್ಯ ಅಭಾವದ ಸ್ವರೂಪವನ್ನು ನಾವು ವಿಚಾರ ಮಾಡಿದಂತೆ ಆಯ್ತು. ಆದರೆ ಎಲ್ಲಾ ತತ್ವವನ್ನು ವಿಚಾರ ಮಾಡಿದಾಗಿ ಆಗಲಿಲ್ಲ. ಅಭಾವ ಕ್ಲಿಯರ್ ಇದೆ, ಆದರೆ ಭಾವ ಪದಾರ್ಥದಲ್ಲಿ ಇನ್ನು ಅನೇಕ ದ್ರವ್ಯಗಳು ಇದೆ, ಅದನ್ನ ನಾವು ಅನೇಕ ಪದಾರ್ಥಗಳು ಇದೆ, ಅದನ್ನ ವಿಚಾರ ಮಾಡಿಲ್ಲ ಹಾಗೆ ಅಂತ. ಯಾವುದು? ಗುಣ, ಕರ್ಮ, ಸಾಮಾನ್ಯ ಇವುಗಳನ್ನೆಲ್ಲ ವಿಚಾರ ಮಾಡಲಿಲ್ಲ ಹಾಗೆ ಅಂತ ಹೇಳಿದರೆ ಹೌದು, ವಿಚಾರ ಮಾಡಲಿಲ್ಲ. ಯಾಕೆ ಹಾಗೆಂದ್ರೆ ನಚಯೇತೆ ನ ಸಂತ್ಯೇವ ಗುಣಕರ್ಮ ಸಾಮಾನ್ಯಾದೀನಾಂ ಅವಿಚಾರಿತತ್ವ ನಚಯೇತೆ ನ ಸಂತ್ಯೇವ. ಅದೆಲ್ಲ ಇಲ್ಲ ಅಂತ ನಾವು ವಿಚಾರ ಮಾಡಿಲ್ಲ ಅಂತ ಇಲ್ಲ. ನಾವು ವಿಚಾರ ಮಾಡಿಲ್ಲ ಅಂತ ಕೂಡಲೇ ಆ ಪದಾರ್ಥಗಳನ್ನೇ ಇಲ್ಲ ಅಂತ ನಾವು ಹೇಳ್ತೀವಿ ಅಂತ ತಿಳ್ಕೋಬಾರ್ದು. ಗುಣ, ಕರ್ಮ, ಸಾಮಾನ್ಯ ಎಲ್ಲ ಇದೆ ಅಂತ ನಾವು ಒಪ್ತೀವಿ. ಮತ್ತೆ ಯಾಕೆ ವಿಚಾರ ಮಾಡಿಲ್ಲ ಹಾಗೆಂದ್ರೆ ಪ್ರತ್ಯಕ್ಷಾದಿ ಸಿದ್ಧತ್ವಾತ್ ಇತಿ. ಅದೆಲ್ಲವೂ ಕೂಡ ಪ್ರತ್ಯಕ್ಷದಿಂದ ಸಿದ್ಧವಾಗಿದೆ. ಅದರಿಂದ ಪದಾರ್ಥಗಳು ಇಲ್ಲ ಅಂತ ನಾವು ಹೇಳಿಕ್ಕೆ ಹೊರಟದಲ್ಲ. ಪದಾರ್ಥಗಳು ಪ್ರತ್ಯಕ್ಷ ಗೋಚರವಾಗಿದೆ. ಗುಣ, ಕರ್ಮ ಹಾಗೆಂದ್ರೆ ಗುಣಗಳು ಕಾಣ್ತಾ ಇದೆ ಅಲ್ವಾ, ಒಬ್ಬನಲ್ಲಿ ಜ್ಞಾನ ಇದೆ, ಇಲ್ಲಿ ಅನೇಕ ಧರ್ಮಗಳು ಕಾಣ್ತಾ ಇವೆ, ವಿ ಕ್ಯಾನ್ ರಿಯಲೈಸ್. ಮತ್ತು ಕರ್ಮ, ಅನೇಕ ಕರ್ಮಗಳನ್ನ ನಾವು ನೋಡ್ತಾ ಇರ್ತೀವಿ. ಉಸಿರು ಕಡಿಯೋದು, ನಡೆಯೋದು ಇತ್ಯಾದಿ ಕರ್ಮಗಳು. ಸಾಮಾನ್ಯ ಹಾಗೆಂದ್ರೆ ಕಾಮನ್ ಪ್ರಾಪರ್ಟಿ ಅಂತ ಅರ್ಥ. ಈಗ ನೋಡಿ, ಮನುಷ್ಯರಲ್ಲಿ ಮನುಷ್ಯತ್ವ, ಪುಸ್ತಕದಲ್ಲಿ ಪುಸ್ತಕತ್ವ, ಇದನ್ನೆಲ್ಲ ಸಾಮಾನ್ಯ ಅಂತ ಕರಿತೀವಿ, ಜಾತಿ. ಅದೆಲ್ಲ ಇದ್ದೇ ಇದೆ, ಅದೆಲ್ಲ ಸತ್ಯವೇ, ಅದು ಸಿದ್ಧವಾದದ್ದು. ಆದ್ರೂ ಯಾಕೆ ವಿಚಾರ ಮಾಡಿಲ್ಲ ಹಾಗೆಂದ್ರೆ ಸಂತ್ಯೇವ ಗುಣಾದಯ ಅಪಿತು ಸ್ವಾಶ್ರಯ ದ್ರವ್ಯ ಸ್ವರೂಪಭೂತ ಏವ. ನಾವು ಅದೆಲ್ಲವೂ ಕೂಡ ಧರ್ಮದ ಸ್ವರೂಪವೇ ಆಗಿದೆ ನಮ್ಮ ಪ್ರಕಾರ. ಈಗ ಒಂದು ಉದಾಹರಣೆಗೆ ಪಶುತ್ವ ಹಾಗೆಂಬ ಅದು ಒಂದು ಬಿಳಿ ಬಣ್ಣ, ಆಕಳು ಬಿಳಿ ಬಣ್ಣದಲ್ಲಿ ಇದೆ ಅಂತ ತೆಗೆದುಕೊಳ್ಳೋಣ. ಶುಕ್ಲ ಗೌಹು ಹಾಗೆ ಅಂತ ಹೇಳಿದ್ರೆ ಅದು ಗೋವೆಂಬ ಆಕಳಿಗೆ ಸಂಬಂಧಪಟ್ಟದ್ದೇ ಅದು ಬಿಳಿ ಬಣ್ಣವೂ ಕೂಡ. ಅದನ್ನ ಅವರು ಗುಣ ಅಂತ ಕರೀತಾರೆ, ಬಿಳಿ ಬಣ್ಣ ಇರೋದು. ಆ ರೀತಿಯಾಗಿ ಅದು ಪದಾರ್ಥದ ಸ್ವರೂಪವೇ ಆಗಿದೆ. ಅದರಿಂದ ನ ಪೃಥಕ್ ಕತ್ಯಂತೆ, ಅದರಿಂದ ಸೆಪರೇಟ್ ಆಗಿ ಹೇಳಿಲ್ಲ ಹಾಗೆ ಅಂತ ನೋಡಿ. ಅದ್ರ ಲಕ್ಷಣ ನೋಡಿ. ಗುಣಾಶ್ರಯತ್ವಂ ದ್ರವ್ಯತ್ವಂ. ದ್ರವ್ಯ ಅಂದ್ರೆ ಏನಪ್ಪಾ? ಗುಣಗಳ ಆಶ್ರಯ ಅಷ್ಟೇ. ಅದರಲ್ಲಿ ಗುಣ, ಕರ್ಮ ಇದ್ದೇ ಇರುತ್ತೆ. ಅದರಿಂದ ಗುಣಾಶ್ರಯತ್ವಂ ದ್ರವ್ಯತ್ವಂ ಹಾಗೆ ಅಂತ ಅದನ್ನ ಸೆಪರೇಟ್ ಆಗಿ ನಾವು ಅದನ್ನ ಹೇಳಿಲ್ಲ ಅಂತ ಇಷ್ಟು ಸಮಾಧಾನ ಹೇಳಿದ್ರು. ಮೇಲೆ
ಗುಣಗುಣಿನೋಹೋ ಭೇದಾಭೇದ ಅತ್ಯಂತ ಭೇದ ವಿಚಾರ ಹಾಗೆ ಅಂತ ತುಂಬಾ ಸುಂದರವಾದ ಒಂದು ವಿಚಾರ ಇದು. ದ್ರವ್ಯ ಸ್ವರೂಪಭೂತ ಗುಣಾದಯ ದ್ವಿವಿಧಾ ಯಾವದ್ರವ್ಯ ಭಾವಿನಃ ಅಯಾವದ್ರವ್ಯ ಭಾವಿನಶ್ಚ ಇತಿ ಹಾಗೆ ಅಂತ. ಈ ದ್ರವ್ಯಗಳಲ್ಲಿ ಗುಣ, ಈಗ ಉದಾಹರಣೆಗೆ ನಾವು ನೋಡಿದ್ದು ಬಿಳಿ ಗೋವು, ಶುಕ್ಲಃ ಗೌಹು ಹಾಗೆ ಅಂತ. ಇದು ಎಲ್ಲಿ ತನಕ ಪದಾರ್ಥ ಗೋವಿನಲ್ಲಿ ಇರುತ್ತದೆ? ಯಾವ್ದಾದ್ರು ಒಂದಿನ ಬಿಳಿ ಬಣ್ಣ ಅನ್ಬಾದು ಹೋಗ್ಬಿಡುತ್ತಾ? ಪ್ರಧ್ವಂಸ ಆದಾಗ ಆಗೋದಿಲ್ಲ, ಬಿಳಿದುಂಬ ಅದು ಹೋಗೋದಿಲ್ಲ. ಅದನ್ನ ಏನ್ ಕರೀತಾರೆ? ಯಾವ ದ್ರವ್ಯ ಭಾವಿನಃ. ಎಲ್ಲಿ ತನಕ ಆಕಳು ಇರುತ್ತದೋ ಅಲ್ಲಿ ತನಕ ಅದರ ಬಿಳಿ ಬಣ್ಣವು ಇದ್ದೇ ಇರುತ್ತದೆ. ಗೋವು ಬೇರೆ ಆಯ್ತು, ಬಿಳಿ ಬಣ್ಣ ಬೇರೆ ಆಯ್ತು ಅದು ಇಲ್ಲ ನೋಡಿ, ಅಂತ ಕರೀತಾರೆ. ಇನ್ನು ಅಯಾವ ದ್ರವ್ಯ ಭಾವಿನಃ ಹಾಗೆ ಅಂತ, ಅದು ಹಾಗಿಲ್ಲ. ಅದು ಒಂದು ಗೋವಿನ ಮೇಲೆ ಯಾವುದೋ ಒಂದು ಕಪ್ಪು ಮಸಿ ಇದ್ದಂಗೆ, ಅದರ ಒಂದು ಕಪ್ಪು ಬಿಳಿ ಗೋವು ಆಕಳು, ಅದರಲ್ಲಿ ಯಾವುದೋ ಒಂದು ಮೆತ್ಕೊಂಡಿದೆ ಹಾಗೆ, ಅದು ಗೋವಿನಲ್ಲೇ ಇದೆ. ಉದಾಹರಣೆಗೆ ಶಶಶೃಂಗಕ್ಕೆ ಒಂದು ಬಂಗಾರದ ಕೊಂಬು ಇದೆಲ್ಲ, ಕೊಂಬಿಗೆ ಅಲಂಕಾರ ಮಾಡಿರ್ತಾರೆ ಅಂತ ಇಟ್ಟುಕೊಳ್ಳಿ. ಅದು ಯಾವ ದ್ರವ್ಯ ಭಾವಿನ? ಅದು ಇಲ್ಲ, ಬೇಡದೇ ಇರುವಾಗ ತೆಗೆದು ಬಿಡ್ಬೋದು. ಅದನ್ನ ಏನ್ ಕರೀತಾರೆ? ಅಯಾವ ದ್ರವ್ಯ ಭಾವಿನಃ ಹಾಗೆ ಅಂತ. ದ್ರವ್ಯ ಇರುವ ತನಕ ಅವುಗಳು ಇರುತ್ತದೆ ಅಂತ ಹೇಳಿಕ್ ಬರೋದಿಲ್ಲ. ಯದ್ಯಪಿ ಏನ್ ಹೇಳ್ತೀವಿ, ಎಷ್ಟು ಚೆನ್ನಾಗಿದೆ ನೋಡಿ ಗೋವುಗಳು, ಎರಡು ಕೊಂಬಿಗೆ ಬಂಗಾರದ ತಗಡು ಹಾಕಿದ್ರೆ ಕಾಣಿಸ್ತದೆ. ಅದು ಏನ್ ಹೇಳ್ತೀವಿ? ಅದರದ ಧರ್ಮ ಅಂತಾನೆ ಹೇಳ್ತೀವಿ. ಗೋವಿನ ಕೊಂಬಿನ ಬಂಗಾರ ಅಂತಾನೆ ಹೇಳ್ತೀವಿ. ಅದರ ಧರ್ಮ ಅಂತಾನೆ ಹೇಳೋದು. ಆದ್ರೆ ಅದು ಯಾವ ದ್ರವ್ಯ ಅಲ್ಲ, ಇದನ್ನ ಹೇಳ್ತಾ ಇದ್ದಾರೆ. ಯಾವ ದ್ರವ್ಯ ಭಾವಿ ಮತ್ತು ಅಯಾವ ದ್ರವ್ಯ ಭಾವಿ. ಯಾವ ದ್ರವ್ಯ ಭಾವಿ ಅಂದ್ರೆ ಯಾವ ಗುಣಗಳು ದ್ರವ್ಯ ಇರುತ್ತದೋ ಅದು ಹಾಗೆ ಅಂತ. ದ್ರವ್ಯ ನಾಶವಾದಾಗ ಮಾತ್ರ ನಾಶವಾಗತಕ್ಕದ್ದು ಹಾಗೆ ಅಂತ, ಅದನ್ನ ಯಾವ ದ್ರವ್ಯ ಭಾವಿ. ಅಯಾವ ದ್ರವ್ಯ ಭಾವಿ ಅಂದ್ರೆ ಯಾವ ಗುಣಗಳು ದ್ರವ್ಯಕ್ಕಿಂತ ಮೊದಲೇ ನಾಶವಾಗುತ್ತದೋ ಅದು ಅಯಾವ ದ್ರವ್ಯ ಭಾವಿ ಹಾಗೆ ಅಂತ. ಸುಂದರವಾದ ವಿಚಾರ ಇದು. ಇದನ್ನ ಮೇಲೆ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರಯೇ ನಮಃ.